ನಮಸ್ಕಾರ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇವತ್ತು ಡಿಸ್ಕಸ್ ಮಾಡ್ತೇನೆ. ಅಂತಾರಾಷ್ಟ್ರೀಯ ಪರಿಸರ ಸಮಾವೇಶಗಳು ಮತ್ತು ಶಿಷ್ಟಾಚಾರಗಳು ಅಂದ್ರೆ ಇಂಟರ್ನ್ಯಾಷನಲ್ ಎನ್ವೈರನ್ಮೆಂಟಲ್ ಅಗ್ರಿಮೆಂಟ್ಸ್, ಕನ್ವೆನ್ಷನ್ಸ್, ಪ್ರೋಟೋಕಾಲ್ಸ್, ಟ್ರೀಟಿ ಅಂತಗಳ ಆಗ್ತವೆ. ಇದು ನಮ್ಗೆ ಪರಿಸರ ವಿಜ್ಞಾನದಲ್ಲಿ ಅಡಿಯಲ್ಲಿ ಬರುತ್ತೆ. ಪರಿಸರ ವಿಜ್ಞಾನ ನಿಮ್ಗೆ ಗೊತ್ತಿದೆ. ಪರಿಸರ ವಿಜ್ಞಾನ ನಮ್ಗೊಂದು KPSC ಗ್ರೂಪ್ ಸಿ ಗೆ ವೆರಿ ಇಂಪಾರ್ಟೆಂಟ್, ಹಾಗೆ KS ಗೂ ಕೂಡ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಹಾಗೆ UPSC ಗೂ ಕೂಡ. ಸೊ ಎನ್ವೈರನ್ಮೆಂಟಲ್ ಸ್ಟಡೀಸ್ ಎಲ್ಲ ಒಂದು ಎಕ್ಸಾಮ್ ಗಳಲ್ಲೂ ಕೇಳ್ತಾನೆ. ಇಲ್ಲಿ ಪ್ರಮುಖವಾಗಿ ಇದನ್ನ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲಿ ತಗೊಂಡಿನಿ. ಕನ್ನಡ ಅಂಡ್ ಇಂಗ್ಲಿಷ್ ಎರಡು ಲ್ಯಾಂಗ್ವೇಜ್ ಅಲ್ಲೂ ಕೂಡ ಇದೆ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿ ಕನ್ನಡನೂ ಇದೆ, ಇಂಗ್ಲಿಷು ಇದೆ, ಕನ್ನಡನೂ ಇದೆ, ಇಂಗ್ಲಿಷು ಇದೆ. ಸೊ ಒಂದೇ ಸ್ಲೈಡ್ ಅಲ್ಲಿ ಎರಡು ಕವರ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ಸರ್ ಇದ್ರ ಡೀಟೇಲ್ ಆಗಿ ಇನ್ನೂ ಇದ್ರ ರಿಲೇಟೆಡ್ ಬೇಕು ಅಂತಂದ್ರೆ ಈಗ ನೋಡಿ, ಇದು ಪಾರ್ಟ್ 1. ಇದು ಪಾರ್ಟ್ 1. ಇದನ್ನ ನಾನು 3 ಇಂದ 4 ವಿಡಿಯೋಗಳಲ್ಲಿ ಮುಗಿಸ್ಕೊಡ್ತೇನೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಜಾಯ್ನ್ ಆಗಿ. ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವ್ ಏನೇನ್ ಸ್ಟಡಿ ಮಾಡ್ತೀವಿ ಅನ್ನೋದು ಇದ್ರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇದರಲ್ಲಿ ನಾನು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಎನ್ವೈರನ್ಮೆಂಟ್ ಗೆ ಸಂಬಂಧಪಟ್ಟಿದ್ದು, ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಿದ್ದು. ಆದ್ರೆ ಫಸ್ಟ್ 1971 ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೆಯೋದು ರಾಮ್ಸಾರ್ದು. ಸೊ ಅಲ್ಲಿಂದ ಹಿಡಿದು 2019 ತನಕ, ಓಕೆ, ಕಾಪ್ 25 ಆಗುತ್ತೆ. ಈಗ 2020ರಲ್ಲೂ ಕೂಡ ಆಗಿದೆ ಕಾಪ್ 13 CMS ರಿಲೇಟೆಡ್, ಓಕೆ, ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ ನಾನು, ಡೋಂಟ್ ವರಿ. ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ KPSC ಗ್ರೂಪ್ ಸಿ ಆಗಿರ್ಬೋದು, KS ಆಗಿರ್ಬೋದು, UPSC ಆಗಿರ್ಬೋದು. ಓಕೆ, ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಇವತ್ತು ಒಂದಷ್ಟು ಲೈನ್ ಬೈ ಲೈನ್ ಇವತ್ತೊಂದಿಷ್ಟು ಕವರ್ ಮಾಡ್ತೀನಿ. ಆಮೇಲೆ ಇನ್ನೊಂದಷ್ಟು 3 ಇಂದ 4 ವಿಡಿಯೋ ಕವರ್ ಮಾಡ್ಕೊಡ್ತೀನಿ ಸರ್. ಸೊ ಹಾಗಾಗಿ ಫಸ್ಟ್ ನಾನು ಹೋಗ್ತೀನಿ, ನಿಮ್ಗೊಂದಷ್ಟು ಕ್ಲಾರಿಟಿ ಕೊಟ್ಟಬೇಕು. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾನ್ಫರೆನ್ಸ್ ಅಂತಿದೆ, ಓಕೆ, ಕನ್ವೆನ್ಷನ್, ಈಗ ರಾಮ್ಸಾರ್ ಕನ್ವೆನ್ಷನ್ಸ್ ಅಂತಿದೆ, ಓಕೆ, ಮತ್ತೆ ಟ್ರೀಟಿ ಅಂತ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನಿಮ್ಗೆ. ಸಮ್ಮಿಟ್ ಅಂತ ಇರುತ್ತೆ, ಓಕೆ, ಪ್ರೋಟೋಕಾಲ್ ಅಂತ ಇರುತ್ತೆ, ಓಕೆ, ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಕಾರ್ಟಿಜನ್ ಪ್ರೋಟೋಕಾಲ್ ಆಗಿರ್ಬೋದು. ಸೊ ಇದೇನು ವ್ಯತ್ಯಾಸ ಏನು ಅನ್ನೋದು ತಿಳ್ಕೊಬೇಕಾಗತ್ತೆ. ಪ್ರೋಟೋಕಾಲ್ ಅಂದ್ರೆ ವ್ಯತ್ಯಾಸ, ಟ್ರೀಟಿಗೂ ವ್ಯತ್ಯಾಸ, ಕನ್ವೆನ್ಷನ್ ವ್ಯತ್ಯಾಸ ಏನು? ಸಿಂಪಲ್ ಸರ್, ಎಲ್ಲ ಕೂಡ ಒಂದೇ ರೀತಿನಿ. ಆದ್ರೆ ಪ್ರೋಟೋಕಾಲ್ ಅಂತಂದ್ರೆ ಏನು ಅಂದ್ರೆ ರಾಜತಾಂತ್ರಿಕ ಸಂಧಾನಕಾರರು ಇದಕ್ಕೆ ಸೈನ್ ಆಗ್ತಾರೆ. ಅಂದ್ರೆ ಡಿಪ್ಲೊಮ್ಯಾಟ್ಸ್ ಅಂತಂದ್ರೆ ಏನು? ಈಗ ಒಂದು ಅಧಿಕಾರಿಗಳ ಲೆವೆಲ್ ಅಲ್ಲಿ ಇವು ಒಂದು ಅಷ್ಟು ಕನ್ವೆನ್ಷನ್ಸ್ಗೆ, ಓಕೆ, ಅಂದ್ರೆ ಪ್ರೋಟೋಕಾಲ್ಸ್ ಗಳಿಗೆ, ಅಂದ್ರೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಗಳಿಗೆ ಅವರು ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್. ಒಪ್ಪಂದ ಟ್ರೀಟಿ ಅಂತಕ್ಕಂಥದ್ದು ಏನು ಅಂದ್ರೆ ಇಲ್ಲಿ ಸರ್ಕಾರದ ಲೆವೆಲ್, ಶಾಸಕಾಂಗದ ಲೆವೆಲ್ ಅಲ್ಲಿ ಸಹಿ ಆಗ್ತಾರೆ, ಅಂದ್ರೆ ಅವರು ಅನುಮೋದಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್ US ಆದ್ರೆ ಅವರು ಸೆನೆಟ್ ಅಪ್ರೂವಲ್ ತಗೋಬೇಕಾಗತ್ತೆ. ಭಾರತದಲ್ಲಿ ನಮ್ಮ ಒಂದು ಏನೋ ಇದ್ರ ಅಪ್ರೂವಲ್ ತಗೋಬೇಕಾದ್ರೆ ಯಾವುದು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅವರು ಮಾಡ್ತಾರೆ. ಸೊ ಹೀಗೆ ಕನ್ವೆನ್ಷನ್ ಅಂದ್ರೆ ಇದೊಂದು ಸಮಾವೇಶ, ಒಂದು ನಿರ್ದಿಷ್ಟ ಅನೇಕ ದೇಶಗಳು ಸೇರಿ, ಅನೇಕ ದೇಶಗಳು ಸೇರುತ್ತೆ. ಬಟ್ ಇದು ಒಪ್ಪಂದ ಅಂತಂದ್ರೆ ಟ್ರೀಟಿ ಅಂದ್ರೆ ಸರ್ಕಾರ ಶಾಸಕಾಂಗ ಲೆವೆಲ್ ಸೈನ್ ಆಗ್ತದೆ, ಒಪ್ಕೊಳ್ತಕ್ಕಂಥದ್ದು. ಪ್ರೋಟೋಕಾಲ್ ಅಂದ್ರೆ ಡಿಪ್ಲೊಮ್ಯಾಟ್ಸ್ ಲೆವೆಲ್ ಆಗ್ತಕ್ಕಂಥದ್ದು. ಇಷ್ಟು ತಿಳ್ಕೊಂಡ್ರೆ ಮೇನ್ ಡಿಫರೆನ್ಸ್ ತಿಳ್ಕೊಂಡ್ರೆ ಸಾಕು. ಕನ್ವೆನ್ಷನ್ಸ್ ಅಂದ್ರೆ ನೋಡಿ, ಇಟ್ ಇಸ್ ಇಂಟರ್ನ್ಯಾಷನಲ್ ಮೀಟಿಂಗ್, ಒಂದು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಕೂತ್ಕೊಂಡು ಡಿಸ್ಕಸ್ ಮಾಡ್ತಕ್ಕಂಥದ್ದು. ಒಂದು ಒಪ್ಪಂದಕ್ಕೆ ಏನೇನ್ ಬೇಕು, ಅದರಿಂದ ಹೆಂಗೆ ಕ್ರಮಗಳು ಕೈಗೊಳ್ಳಬೇಕು ಅಂತ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಒಂದು ಸಮಾವೇಶ, ಕನ್ವೆನ್ಷನ್ ಅಷ್ಟೇ. ಓಕೆ, ಇದು ಮೇನ್ ಡಿಫರೆನ್ಸ್ ಆಗಿ ತಿಳ್ಕೊಬೇಕು. ನೆಕ್ಸ್ಟ್ ನಾನು ಫಸ್ಟ್ ಬಂದ್ಬಿಡ್ತೀನಿ ಸರ್, ತಡ ಮಾಡಲ್ಲ. ರಾಮ್ಸಾರ್ ಕನ್ವೆನ್ಷನ್ ಸರ್, ರಾಮ್ಸಾರ್ ಕನ್ವೆನ್ಷನ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ. ಓಕೆ, ಬಟ್ ಸ್ಟಿಲ್ ರಾಮ್ಸಾರ್ ನಮ್ಗೆ ಫಸ್ಟ್ ಕನ್ವೆನ್ಷನ್, ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಗುತ್ತೆ 1971 ಇರಾನಿನ ನಗರದ ರಾಮ್ಸಾರ್ ನಲ್ಲಿ ಇದು ನಡೀತಕ್ಕಂಥದ್ದು. ಎಲ್ಲಿ? ಇರಾನ್ ಅಲ್ಲಿ 1971ರಲ್ಲಿ. ಇದು ಒಂದು ಹಳೆಯ ಅಂತಾರಾಷ್ಟ್ರೀಯ ಒಪ್ಪಂದ, ಅಂದ್ರೆ ಇದು ನಮ್ಮ ಪರಿಸರ ಸಂರಕ್ಷಿಸಲು ಇರ್ತಕ್ಕಂಥ ಹಳೆಯ ಅಂತರ್ ಸರ್ಕಾರಿ ಒಪ್ಪಂದ. ಇದು ಓಲ್ಡೆಸ್ಟ್ ಅಂತ ಕರಿತೀವಿ, ಯಾಕಂದ್ರೆ ಇದು ಮೊದಲನೇದು. ಓಕೆ, ಇದನ್ನ ಜೌಗು ಅಂದ್ರೆ ನಮ್ಮ ವೆಟ್ ಲ್ಯಾಂಡ್ಸ್ ಅಂತ ಏನ್ ಕರಿತೀವಿ, ಅಂದ್ರೆ ಎಲ್ಲಿ ನೀರ್ ನಿಂತ್ಕೊಂಡಿರುತ್ತೆ. ಇದು ನಮಗೆ ವೆರಿ ಇಂಪಾರ್ಟೆಂಟ್ ಸರ್. ನೀರ್ ಏನಕ್ಕೆ ಇಂಪಾರ್ಟೆಂಟ್ ವೆಟ್ ಲ್ಯಾಂಡ್ಸ್ ಅನ್ನೋದು ನೀವು ಗೊತ್ತಿರಬೇಕು. ಯಾಕೆ ಇಂಪಾರ್ಟೆಂಟ್? ಒಂದು ಎಕೋಸಿಸ್ಟಮ್, ಜೀವ ಪರಿಸರ ವ್ಯವಸ್ಥೆಗೆ. ಮತ್ತೆ ಅದು ಏನ್ ಮಾಡುತ್ತೆ? ವಾಟರ್ ಪ್ಯೂರಿಫೈ ಮಾಡುತ್ತೆ. ಓಕೆ, ಮತ್ತೆ ಅಂತರ್ಜಲ, ಓಕೆ, ಅಂತರ್ಜಲನ ಸಂರಕ್ಷಿಸುತ್ತೆ. ಅಂತರ್ಜಲ ಎಕೋಸಿಸ್ಟಮ್ ಆಗಿರ್ಬೋದು, ಹೀಗೆ. ಮತ್ತೆ ಇದು ಕಾರ್ಬನ್ ಸಿಂಕ್ ಆಗಿ, ಓಕೆ, ಕಾರ್ಬನ್ ಕೊಳ್ಳವಾಗಿ ಕಾರ್ಯನಿರ್ವಹಿಸುತ್ತೆ. ಕೊಳ್ಳ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಹೀರ್ಕೊಳ್ಳುತ್ತೆ.
ಮತ್ತೆ ಸವೆತ, ಮಣ್ಣಿನ ಸವೆತ ತಡೆಯುತ್ತೆ. ಹಾಗಾಗಿ ಇದು ಇಂಪಾರ್ಟೆಂಟ್. ಯಾವುದು? ವೆಟ್ ಲ್ಯಾಂಡ್ಸ್ ಅಂತಕ್ಕಂಥದ್ದು. ಅರ್ಥ ಆಗ್ತಿದೆ ಅಲ್ಲ? ಸೊ ಈ ರಾಮ್ಸರ್ ಕನ್ವೆನ್ಷನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಇಲ್ಲಿ ಎಕ್ಸಾಂಪಲ್ ಹೆಂಗೆ ಕೇಳಬಹುದು ಸರ್. ಇದು ಒಂದು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ಹೊರಡಿಸಿದೆ. ಈಗ ರಾಮ್ಸರ್ ಕನ್ವೆನ್ಷನ್ ಗೆ ಯಾವ್ದಾದ್ರು ಒಬ್ರು ಜಾಯಿನ್ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಯಾರು ದೇಶ ಬರಬೇಕು ಅಂದ್ರೆ ಆ ದೇಶ ಪ್ರಮುಖವಾಗಿ ಆ ದೇಶದಲ್ಲಿ ಇರ್ತಕ್ಕಂಥ ಒಂದು ಜೌಗು ಪ್ರದೇಶನ ಆ ಪಟ್ಟಿಗೆ ಸೇರಿಸಬೇಕಾಗುತ್ತೆ ಫಸ್ಟ್ ಟೈಮ್ ಜಾಯ್ನ್ ಆಗ್ಬೇಕು ಅಂದ್ರೆ. ಇದು ಇಂಪಾರ್ಟೆಂಟ್. ಮತ್ತೆ ರಾಮ್ಸರ್ ಸೆಕ್ರೆಟರಿಯೇಟ್ ಎಲ್ಲಿದೆ, ಅದ್ರದ್ದೊಂದು ಆಫೀಸ್ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ ಸರ್. ಸ್ವಿಟ್ಜರ್ಲ್ಯಾಂಡ್ ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದಿ ಕನ್ವರ್ಸೇಷನ್, ನಾವು IUCN ಅಂತ ಏನ್ ಕರಿತೀವಿ, ಅದರ ಪ್ರಧಾನ ಕಚೇರಿಯಲ್ಲಿ ನಮ್ಮ ರಾಮ್ಸರ್ ಸೆಕ್ರೆಟರಿಯೇಟ್ ಕೂಡ ಇದೆ. ಇಲ್ಲಿ ವೆಟ್ಲ್ಯಾಂಡ್ಸ್ ರಾಮ್ಸರ್ ಸೈಟ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಮಾಂಟ್ರೆಕ್ಸ್ ರೆಕಾರ್ಡ್ ಬಗ್ಗೆ ಕೂಡ ಮಾತಾಡ್ಬೇಕಾಗತ್ತೆ. ಮಾಂಟ್ರೆಕ್ಸ್ ರೆಕಾರ್ಡ್ ಅಂತಂದ್ರೇನು ಮುಂದೆ ತಿಳಿಸ್ಕೊಡ್ತೀನಿ, ಡೋಂಟ್ ವರಿ. ಈ ದೇವಭೂಮಿ ಸಂರಕ್ಷಣೆ ಏನಕ್ಕೆ ಮಾಡ್ಬೇಕು ಅಂತ ಹೇಳಿದೆ. ಇಲ್ಲಿ ದೇವಭೂಮಿ ಅಂದ್ರೇನು ಅದು ಇಂಪಾರ್ಟೆಂಟ್. ದೇವಭೂಮಿ ಅಂದ ತಕ್ಷಣ ನೀವು ಜೌಗು ಪ್ರದೇಶ ಅಂದ್ರೆ ನೀರು ನಿಂತಿರ್ತಕ್ಕಂತ ಪ್ರದೇಶ ಅಂತ ಅನ್ಕೋಬಾರ್ದು. ಅದೊಂದೇ ಅಲ್ಲ, ಸರೋವರಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಭೂಗತ ಜಲಚರಗಳಾಗಿರ್ಬೋದು, ಅಂದ್ರೆ ಅಂಡರ್ಗ್ರೌಂಡ್ ಇಲ್ಲಿರ್ತಕ್ಕಂಥ ನೀರ್ಗಳಾಗಿರ್ಬೋದು, ಜೌಗು ಪ್ರದೇಶ, ಮತ್ತೆ ಹುಲ್ಲುಗಾವಲು ಅಂದ್ರೆ ಆರ್ದ್ರ ಅಂದ್ರೆ ವೆಟ್ ಗ್ರಾಸ್ ಲ್ಯಾಂಡ್ ಆಗಿರ್ಬೇಕು. ಅದು ಇಂಗ್ಲಿಷ್ ಅಲ್ಲಿ ನೋಡಿ, ವೆಟ್ ಗ್ರಾಸ್ ಲ್ಯಾಂಡ್ ಆಗಿರ್ಬೇಕು. ಪೀಟ್ ಲ್ಯಾಂಡ್ ಅಂತ ಕರಿತೀವಿ. ಓಯಸಿಸ್ ಗಳಾಗಿರ್ಬೋದು, ಓಕೆ, ಎಸ್ಚುರೀಸ್ ಅಳಿವೆಗಳು ಅಂತ ಕರಿತೀವಿ. ಡೆಲ್ಟಾಗಳಾಗಿರ್ಬೋದು, ಉಬ್ಬರವಿಳಿತದ ಒಂದು ಮ್ಯಾಂಗೋಸ್ ಅಂತ ಕರಿತೀವಿ. ಮತ್ತೆ ನಮ್ಮ ಕರಾವಳಿ ಪ್ರದೇಶಗಳಾಗಿರ್ಬೋದು, ಅವಳದ ದಿಬ್ಬಗಳು. ನೋಡಿ ಏನಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಎಕ್ಸಾಂಪಲ್ ಕೇಳ್ಬೋದು. ಮಾಂಟ್ರೆಕ್ಸ್ ವೆಟ್ಲ್ಯಾಂಡ್ ಅಂದ್ರೆ ಕೆಳಗಿನ ಉಳಿದ ಯಾವುದು ವೆಟ್ಲ್ಯಾಂಡ್ ಅಲ್ಲ ಅಂತ ಕೇಳ್ಬಿಟ್ಟು ಇದೆಲ್ಲ ಕೊಟ್ಬಿಟ್ಟು ಮೇಲಿನ ಎಲ್ಲವೂ ಅಂತ ಕೇಳ್ಬೋದು, ಅಥವಾ ಯಾವುದು ಅಲ್ಲ ಅಂತ ಕೊಡಬಹುದು ಅಲ್ವಾ. ಹಾಗಾಗಿ ವೆಟ್ಲ್ಯಾಂಡ್ ಅಂತ ತಕ್ಷಣ ನೀವು ಬರೀ ನೀರ್ ಇಲ್ಲಿ ನಿಂತಿರ್ತದಲ್ಲ ಇದು ಮಾತ್ರ ಅಂತ ಅನ್ಕೋಬೇಡಿ. ಸರೋವರ ಆಗಿರ್ಬೋದು, ಸಾಗರಗಳಾಗಿರ್ಬೋದು. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನ್ ಇನ್ನೊಂದು ಮಾಂಟ್ರೆಕ್ಸ್ ರೆಕಾರ್ಡ್ ಬಗ್ಗೆ ಮಾತಾಡ್ಬೇಕು. ಸೊ ಮಾಂಟ್ರೆಕ್ಸ್ ರೆಕಾರ್ಡ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಒಂದಿಷ್ಟು ಪ್ರಮುಖ ಸಂಗತಿಗಳು ನಿಮ್ಗೆ ಗೊತ್ತಿರಬೇಕು. ರಾಮ್ಸರ್ ಸಂರಕ್ಷಿತ ಪ್ರದೇಶ ಏನಿದೆ ಸರ್, ತಾಣ, ಇದು ತುಂಬಾ ಹೆಕ್ಟೇರ್. ಇದೆಲ್ಲ ಕೇಳಲ್ಲ, ಹೆಕ್ಟೇರ್ ಎಷ್ಟಿದೆ ಅಂತ ಕೇಳಲ್ಲ. 1974ರಲ್ಲಿ ವಿಶ್ವದ ಮೊದಲ ರಾಮ್ಸರ್ ತಾಣ ಆಸ್ಟ್ರೇಲಿಯಾದಲ್ಲಿ ನಾವು ಗುರುತಿಸ್ತೀವಿ. ಫಸ್ಟ್ ಅದೇ ಲಿಸ್ಟ್ ಮಾಡುತ್ತೆ, ಕೋಬರ್ಗ್ ಪೆನಿನ್ಸುಲಾ ಅಂತ ಹೇಳ್ತಕ್ಕಂಥದ್ದು. ಓಕೆ, 175 ರಾಮ್ಸರ್ ಸೈಟ್ ನೊಳಗೆ ಯುನೈಟೆಡ್ ಕಿಂಗ್ಡಮ್ UK ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಸೈಟ್ ಹೊಂದಿರತಕ್ಕಂಥದ್ದು. ಅಂದ್ರೆ ರಾಮ್ಸರ್ ತಾಣಗಳನ್ನ UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಹೆಚ್ಚು ಇದಾಗಿ ಹೊಂದಿದೆ. ಮತ್ತೆ ಫೆಬ್ರವರಿ 2 ಅಂತಾರಾಷ್ಟ್ರೀಯ ದಿನ, ಜೌಗು ದಿನ ಅಂತ ವೆಟ್ಲ್ಯಾಂಡ್ ಆಗಿ ನಾವು ಇಂಟರ್ನ್ಯಾಷನಲ್ ವೆಟ್ಲ್ಯಾಂಡ್ ಆಗಿ ನಾವು ಘೋಷಣೆ ಮಾಡಿದೀವಿ. ಅದನ್ನ ಆಚರಿಸ್ತೀವಿ ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕಿನಂದು. ಓಕೆ, ಸೊ ಇಲ್ಲಿ ಪ್ರಮುಖವಾಗಿ ಮಾಂಟ್ರೆಕ್ಸ್ ರೆಕಾರ್ಡ್ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ನೋಡಿ, ಈ ಮ್ಯಾಪ್ ಅಲ್ಲಿ ನೋಡಿ, ಇಲ್ಲಿ ನೋಡಿ UK ಇಲ್ಲಿ ಅತ್ಯಂತ ಹೆಚ್ಚಾಗಿ ಕಾಣಿಸುತ್ತೆ. ಭಾರತದಲ್ಲೂ ಇದೆ, ಅತ್ಯಂತ ಹೆಚ್ಚಾಗಿ ನಮ್ಗೆ UK. ಓಕೆ, ಎಸ್ಪೆಷಲಿ ಯುರೋಪ್ ಖಂಡದಲ್ಲಿ ಹೆಚ್ಚಾಗಿ ನಮ್ಗೆ ಜಾಸ್ತಿ ಜೌಗು ಪ್ರದೇಶಗಳು ಬರ್ತದೆ. ಇನ್ನು ಭಾರತದ ಬಗ್ಗೆ ಮಾತಾಡಿದ್ರೆ ಸರ್, ಈಗ ನಾನು ಇಲ್ಲಿ ನೋಡಿ, ಈ ಲಿಸ್ಟ್ ನಾನು ತಗೊಂಡಿಲ್ಲ ಸ್ನೇಹಿತರೆ. ಭಾರತದಲ್ಲಿ ಈಗ 46 ರಾಮ್ಸರ್ ಸೈಟ್ಗಳಿದೆ. ಓಕೆ, ನಾನು ರಾಮ್ಸರ್ ಸೈಟ್ಗಳ ಬಗ್ಗೆ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇದು ನೋಡಿ, ದಿಸ್ ಇಸ್ ದ ವಿಡಿಯೋ. ಇದು ವಿಡಿಯೋ ಬೇಕಾದ್ರೆ ಲಿಂಕ್ ಈ ವಿಡಿಯೋದು. ಇಲ್ಲಿ ನಾನು 42 ಲಿಸ್ಟ್ ಗಳು ಮಾಡಿದ್ದೀನಿ. ಯಾಕಂದ್ರೆ ನಾನು ಮಾಡಿದ್ದು ಅವಾಗ 2021 ಫೆಬ್ರವರಿ ಮಾರ್ಚ್ ಅಲ್ಲಿ. ಈಗ ಆಗಸ್ಟ್ ಅಷ್ಟರಲ್ಲಿ 46 ರಾಮ್ಸರ್ ಸೈಟ್ಗಳಾಗಿದೆ. ಈ ರೀಸೆಂಟ್ ಆಗಿರೋದನ್ನ ನಾನು ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಕವರ್ ಮಾಡಿದ್ದೀವಿ. ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ದಯವಿಟ್ಟು ನೋಡಿ, ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಸಿಗುತ್ತೆ ನಿಮ್ಗೆ. ಭಾರತದ ಬಗ್ಗೆ ಮಾತಾಡೋದಾದ್ರೆ ಈಗ ಇವತ್ತೇನ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ರೆಕಾರ್ಡ್ ಆಗಿರೋದು, 46 ರಾಮ್ಸರ್ ಸೈಟ್ ತಾಣಗಳಿವೆ. ಇಲ್ಲಿ ಚಿಲ್ಕಾ ಸರೋವರ ಅತಿ ದೊಡ್ಡ ರಾಮ್ಸರ್ ತಾಣ ನಮ್ದು ಭಾರತದಲ್ಲಿ ನೋಡೋದಾದ್ರೆ. ಮತ್ತೆ ಫಸ್ಟ್ ಭಾರತದಲ್ಲಿ ರಾಮ್ಸರ್ ತಾಣ ಅಂತ ಗುರುಪಟ್ಟಿದ್ ಯಾವ್ದು ಅಂದ್ರೆ ಚಿಲಿಕಾ ಸರೋವರ ಒರಿಸ್ಸಾದಲ್ಲಿ ಇರ್ತಕ್ಕಂಥ, ಮತ್ತೆ ಕಿಲಾಡಿಯೋ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನ. ಓಕೆ, ಇದೆರಡನ್ನ ಫಸ್ಟ್ ಒಂದು ರಾಮ್ಸರ್ ಸೈಟ್ ಆಗಿ ನಾವು ರಿಜಿಸ್ಟರ್ ಮಾಡ್ತೀವಿ ಅಲ್ಲಿ ರಾಮ್ಸರ್ ಲಿಸ್ಟ್ ನಲ್ಲಿ. ಓಕೆ, ಮತ್ತೆ ಅತ್ಯಂತ ಹೆಚ್ಚು ರಾಮ್ಸರ್ ತಾಣ ಹೊಂದಿರತಕ್ಕಂತ ನಮ್ಮ ರಾಜ್ಯ ಯಾವುದು ಅಂತ ಕೇಳಿದ್ರೆ UP ಉತ್ತರ ಪ್ರದೇಶ. ಒಟ್ಟು 8 ಭಾರತೀಯ ಜೌಗು ತಾಣಗಳಲ್ಲಿ ಇರ್ತಕ್ಕಂಥದ್ದು. ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ರಾಮ್ಸರ್ ತಾಣ ಯಾವುದು ಅಂದ್ರೆ ರೇಣುಕಾ ತೇವಭೂಮಿ, ವೆಟ್ಲ್ಯಾಂಡ್ ಅಂತಿದೆ, ನಮ್ಮ ಹಿಮಾಚಲ ಪ್ರದೇಶದಲ್ಲಿದೆ. ಓಕೆ, ಜಸ್ಟ್ 20 ಹೆಕ್ಟೇರ್ಸ್ ಇದೆ. ಕರ್ನಾಟಕದ ರಾಮ್ಸರ್ ಸೈಟ್ ಈಗ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಕರ್ನಾಟಕದಲ್ಲಿ ಯಾವುದೇ ರಾಮ್ಸರ್ ತಾಣಗಳು ಇಲ್ಲ ಸ್ನೇಹಿತರೆ. ಓಕೆ, ಯಾವುದೇ ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿ ಇಲ್ಲ. ಓಕೆ, ಸೊ ಈ ವಿಡಿಯೋ ನೋಡ್ಕೊಳ್ಳಿ. ಇನ್ನು ಮಾಂಟ್ರೆಕ್ಸ್ ರೆಕಾರ್ಡ್ ನಿಮ್ಗೆ ಎಕ್ಸಾಮ್ ಕೇಳಿ, ಮಾಂಟ್ರೆಕ್ಸ್ ರೆಕಾರ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳಬಹುದು. ಇದು ವೆಟ್ಲ್ಯಾಂಡ್ ಗೆ ಸಂಬಂಧಪಟ್ಟಿದ್ದು, ಜೌಗು ಪ್ರದೇಶಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ರಾಮ್ಸರ್ ಸೈಟ್ ಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ಬೋದು. ಇಲ್ಲಿ ಮಾಂಟ್ರೆಕ್ಸ್ ರೆಕಾರ್ಡ್ ಅಂದ್ರೆ ಇಷ್ಟೇ ಸರ್. ಈಗ ಯಾವ್ದಾದ್ರು ಜೌಗು ಪ್ರದೇಶ ತುಂಬಾ ಒಂದು ಅವನತಿ ಇದೆ, ಅವನತಿಗೆ ಆಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ,
ಯಾವ ಕಾರಣದಿಂದ? ಮಾನವನ ಚಟುವಟಿಕೆಯಿಂದ, ಅಥವಾ ಮಾನವನ ಏನು ಈಗ ಟೆಕ್ನಾಲಜಿ ಬೆಳವಣಿಗೆ ಆಗ್ತದೆ, ಅದರಿಂದ ಅಲ್ಲಿ ಹೆಚ್ಚು ಮೀನುಗಾರಿಕೆ ಆಗಿರ್ಬೋದು, ಏನೋ ಒಂದ್ ಕಾರಣ. ಓಕೆ, ಮತ್ತೆ ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು, ಮಾನವನ ಹಸ್ತಕ್ಷೇಪದಿಂದ ಆಗಿರ್ಬೋದು. ಸೊ ಹೀಗಾಗಿ ಆ ರಾಮ್ಸರ್ ತಾಣ ಏನಾಗುತ್ತದೆ, ನಶಿಸಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ಅದನ್ನ ಅತ್ಯಂತ ಹೆಚ್ಚಾಗಿ ಸಂರಕ್ಷಣೆ ಒಳಪಡಿಸ್ಬೇಕು, ಸಂರಕ್ಷಣೆ ಮಾಡ್ಬೇಕು ಅಲ್ವಾ. ಈ ಸಂರಕ್ಷಣೆ ಮಾಡ್ಬೇಕಂದಾಗ ಇದನ್ನ ನಾವು ಮಾಂಟ್ರೆಕ್ಸ್ ರೆಕಾರ್ಡ್ಗೆ ಹಾಕ್ತಿವಿ. ಇದು ರಾಮ್ಸರ್ ತಾಣದ ಒಂದು ಭಾಗ. ಸೊ ಇಲ್ಲಿಗೆ ಆಗ್ತಾಗ ಏನಾಗುತ್ತೆ ಅಂದ್ರೆ ಇಂಟರ್ನ್ಯಾಷನಲಿ ಎಲ್ಲಾ ರಾಷ್ಟ್ರಗಳು ಒಟ್ಟುಗೂಡಿ ಇದಕ್ಕೆ ಸಹಾಯ ಮಾಡ್ತದೆ, ಇದನ್ನ ಪ್ರೊಡಕ್ಷನ್ ಮಾಡಕ್ಕೆ. ಭಾರತದಲ್ಲಿ ಅಟ್ ಪ್ರೆಸೆಂಟ್ 2 ರಾಮ್ಸರ್ ಇದು ತಾಣಗಳು ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಇವೆ. ಯಾವ್ದಾವ್ದು ಅಂದ್ರೆ ಮಾಂಟ್ರೆಕ್ಸ್ ದಾಖಲೆ ಕಿಲೋಡಿಯೋ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಮತ್ತೆ ಲೋಕ್ಟಾಕ್ ಸರೋವರ ಮಣಿಪುರ. ಮೊದ್ಲು ನಾವು ಚಿಲ್ಕಾ ಸರೋವರನ್ನ ಹಾಕಿರ್ತೀವಿ ಒಡಿಶಾದಲ್ಲಿ ಇರ್ತಕ್ಕಂಥದ್ದು, ಆದ್ರೆ ಇವಾಗ ಇಲ್ಲ, ಅದು ತೆಗ್ದಾಕ್ಬಿಟ್ಟಿದೀವಿ. ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನಿಮ್ಗೆ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಇರ್ತಕ್ಕಂಥ ಭಾರತದ ಜೌಗು ತಾಣಗಳು ಯಾವುದು ಅಂತ ಕೇಳ್ತಾರೆ. ಈ ದಾಖಲೆಯಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಈಗ ಅಟ್ ಪ್ರೆಸೆಂಟ್ ಕಿಲೋದಿಯೋ ಮತ್ತೆ ನ್ಯಾಷನಲ್ ಪಾರ್ಕ್ ರಾಜಸ್ಥಾನ, ಲೋಕ್ಟಾಕ್ ಸರೋವರ ಮಣಿಪುರ. ಒಡಿಶಾದಲ್ಲಿ ಇದ್ದಿದ್ದ ಚಿಲ್ಕಾ ಸರೋವರ ಹಾಕಿದ್ವಿ, ಫಸ್ಟ್ ಹಾಕಿದ್ದೆ ಇದು ನಾವು, ಆದ್ರೆ ಇವಾಗ ಅದನ್ನ ಸಂರಕ್ಷಣೆ ಆಗಿದೆ, ಹಾಗಾಗಿ ಇದನ್ನ ಆ ಒಂದು ರೆಕಾರ್ಡ್ ತೆಗೆದಾಕಿದ್ವಿ. ಸಿಂಪಲ್, ಅರ್ಥ ಆಯ್ತಲ್ಲ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿ ಕೇಳ್ತಾನೆ. ರಾಮ್ಸರ್ ತಾಣಗಳು ಈಗ ರೀಸೆಂಟ್ ಆಗಿ ಆಗಿರ್ತಕ್ಕಂಥದ್ದು ಈ ವರ್ಷ 2021, 20 ಮತ್ತೆ 21 ಯಾವುದು ದಯವಿಟ್ಟು ನೋಡ್ಕೊಳ್ಳಿ. ಹೊಂದಿಸಿ ಬರೀಲಿಕ್ಕೆ ಕೇಳ್ಬಿಡೋದಕ್ಕಂತ ಚಾನ್ಸಸ್ ಇರುತ್ತೆ. ಇದು ಏನ್ ಮಾಡ್ತಾನೆ ಇಷ್ಟೇ, ತಾಣಗಳಾಗ್ತಾನೆ, ಮತ್ತೆ ತಾಣಗಳಾಕಿ ಇದು ಯಾವ ರಾಜ್ಯ ಅಂತ ನೀವು ಹೊಂದಿಸಿ ಬರೀಬೇಕು. ಇಂಥ ಕ್ವಶನ್ಸ್ ಕೂಡ ಬರುವಂತ ಚಾನ್ಸಸ್ ಇದೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಬರ್ತೀನಿ ಸರ್. 1972 ಆಗಿರ್ತಕ್ಕಂಥದ್ದು ಸ್ಟಾಕ್ಹೋಮ್ ಸಮ್ಮೇಳನ ಅಂತ ಕರಿತೀವಿ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂತ ಕರಿತೀವಿ. ಓಕೆ, ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಂದ್ರೆ ಏನು ಸರ್? ಇದು ಫಸ್ಟ್ ನಡೆದಿರ್ತಕ್ಕಂಥ ಎನ್ವೈರನ್ಮೆಂಟಲ್ ಮಾನವ ಪರಿಸರದ ಕುರಿತ ವಿಶ್ವಸಂಸ್ಥೆಯ ಮೊದಲ ಸಮ್ಮೇಳನ. ಅಂದ್ರೆ ಪರಿಸರ ಅಂತಾರಾಷ್ಟ್ರೀಯ ರಕ್ಷಣೆಗಾಗಿ ಮಾಡಿರತಕ್ಕಂಥ ಮೊದಲ ಸಮ್ಮೇಳನ. 1992 ನಾವು ಅರ್ತ್ ಸಮಿಟ್ ಅಂತ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತ ಏನ್ ಮಾಡ್ತೀವಿ, ಇದು ಸ್ವೀಡನ್ ಅಲ್ಲಿ ಇರೋದು. ಸ್ಟಾಕ್ಹೋಮ್ ಅಂತಕ್ಕಂಥದ್ದು, ಸ್ಟಾಕ್ ಹೋಮ್ಸ್ ಅಂತಕ್ಕಂಥದ್ದು ನಮ್ಮ ಸ್ವೀಡನ್ ಅಲ್ಲಿ ಇರತಕ್ಕಂಥ ಒಂದು ಪ್ರದೇಶ. ಅಲ್ಲಿ ಜೂನ್ 5ರಿಂದ 16 ಡೇಟ್ ಅಲ್ಲಿ 1972 ನಡೆಯುತ್ತೆ. ಇದು ಪರಿಸರ ಅಂತಾರಾಷ್ಟ್ರೀಯ ರಕ್ಷಣೆಗೋಸ್ಕರ ಮಾಡಿರ್ತಕ್ಕಂಥ ಸಮ್ಮೇಳನ. ಅಂದ್ರೆ ಮೊದಲ ಪರಿಸರ ಸಂರಕ್ಷಣಾ ಸಮ್ಮೇಳನ ಅಂತ ಕೂಡ ಕರೀಬಹುದು, ಮೊದಲ ಪರಿಸರ ಸಂರಕ್ಷಣಾ ಸಮ್ಮೇಳನ ಅಂತ ಕರೀಬಹುದು. ಇಲ್ಲಿ 26 ತತ್ವಗಳು, ಪ್ರಿನ್ಸಿಪಲ್ಸ್ ಗಳನ್ನ ಇಲ್ಲಿ ಏನ್ ಮಾಡ್ತೀವಿ, ಘೋಷಣೆ ಮಾಡ್ಕೋತೀವಿ ಇದರಲ್ಲಿ. ಓಕೆ, ಇಲ್ಲಿ ಪ್ರಮುಖ ವಿಷಯ ಏನು ಅಂದ್ರೆ ಪರಿಸರನ ಸಂರಕ್ಷಣೆ ಮಾಡ್ಬೇಕು, ಮತ್ತೆ ಬಡತನ ನಿವಾರಣೆ ಕೂಡ ಆಗ್ಬೇಕು. ಏನ್ ಸರ್ ಹಿಂಗಿದೆ, ಬಡತನ ನಿವಾರಣೆ ಆಗ್ಬೇಕು, ಪರಿಸರ ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಏನು ಅಂದ್ರೆ, ಇಲ್ಲಿ ಬಡತನ ನಿವಾರಣೆ ಅಂದ್ರೆ ಏನು, ಬಡತನ ನಿವಾರಣೆ ಆಗ್ಬೇಕಾದ್ರೆ ಟೆಕ್ನಾಲಜಿ ಯೂಸ್ ಮಾಡ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕು. ಸೊ ಬಡವರಿಗೆ ಹೆಚ್ಚು ಉತ್ಪತ್ತಿ ಆಗ ಮಾಡ್ಬೇಕು, ಹಾಗಾದ್ರೆ ಪರಿಸರ ಮಾಲಿನ್ಯ ಆಗುತ್ತೆ ನಾವು ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಹೆಚ್ಚಾಗಿ, ಅಲ್ವಾ? ಅದ್ರ ಜೊತೆಗೆ ಪರಿಸರ ಆಗದಿರಂಗ್ ಯೂಸ್ ಮಾಡ್ಬೇಕು. ಅಂದ್ರೆ ಇಲ್ಲಿ ಬಡತನ ನಿವಾರಣೆ ಮಾಡ್ಬೇಕು, ಪರಿಸರನ ರಕ್ಷಣೆ ಕೂಡ ಮಾಡ್ಬೇಕು. ಇದು ಪ್ರಮುಖ ಒಂದು ಏನೋ ಮ್ಯಾಟರ್ ಇದರಿಂದ ಬಂದಿರತಕ್ಕಂಥದ್ದು. ಸೊ 1972 ಇಂದಿರಾ ಗಾಂಧಿ ಅವಾಗ ಪ್ರಧಾನಿ ಆಗಿರ್ತಾರೆ, ಅವರು ಇದಕ್ಕೆ ಭಾಗವಹಿಸಿರ್ತಾರೆ ಕೂಡ. ಸೊ ಈ ಸಮ್ಮೇಳನದಿಂದ ನಮ್ಗೆ ನೆಕ್ಸ್ಟ್ ಮುಂದೆ ಎಲ್ಲ ಬರ್ತಕ್ಕಂಥದ್ದು, ಈಗ ಪರಿಸರ ತಾಪಮಾನದ ಬಗ್ಗೆ ಆಗಿರ್ಬೋದು. ಓಕೆ, ಇದರಿಂದನೇ ನಮ್ಗೆ ಕ್ಯೋಟೋ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಒಪ್ಪಂದ ಏನ್ ನಾವು ಮಾಡ್ಕೊಂತೀವಿ, ಅದು ಇದರಿಂದ ಇದೇ ಅದಕ್ಕೆ ಅಡಿಪಾಯ ಹಾಕಿರ್ತಕ್ಕಂಥದ್ದು. ಯಾವುದು? ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ ಅಥವಾ ಸ್ಟಾಕ್ಹೋಮ್ ಸಮ್ಮೇಳನ ಅಂತಕ್ಕಂಥದ್ದು ಏನಿದೆ, ಸ್ಟಾಕ್ಹೋಮ್ ಸಮ್ಮೇಳನ. ಈ ಸ್ಟಾಕ್ಹೋಮ್ ಸಮ್ಮೇಳನ ನಮ್ಗೆ ಈ ಕ್ಯೋಟೋ ಪ್ರೋಟೋಕಾಲ್ ಆಗಿರ್ಬೋದು, ನೆಕ್ಸ್ಟ್ ಮುಂದೆ ಬರುತ್ತೆ ಇದು, ಡೋಂಟ್ ವರಿ, ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಓಕೆ, ಮತ್ತೆ ಪ್ಯಾರಿಸ್ ಒಪ್ಪಂದಗಳಂತಹ ಒಪ್ಪಂದಗಳಿಗೆ ಒಂದು ಅಡಿಪಾಯ ಹಾಕೊಟ್ಟಿರ್ತಕ್ಕಂಥದ್ದು. ಸೊ ಈ ಒಂದು ಸ್ಟಾಕ್ಹೋಮ್ ಸಮ್ಮೇಳನದಿಂದಾನೇ ನಮಗೆ UNEP ನಮ್ಗೆ ಅಸ್ತಿತ್ವಕ್ಕೆ ಬರಕ್ ಸಾಧ್ಯ ಆಗುತ್ತೆ. ವಿಶ್ವಸಂಸ್ಥೆ UNEP ಅಂದ್ರೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಏನಿದೆ, ಇಲ್ಲಿ ನಾನು ಅದಕ್ಕೋಸ್ಕರನೇ ಹಾಕಿರೋದು. ಓಕೆ, UNEP ಎಸ್ಟಾಬ್ಲಿಷ್ ಮಾಡ್ತೀವಿ, ನಮ್ಮ ಒಂದು ವಿಶ್ವಸಂಸ್ಥೆ ಎಸ್ಟಾಬ್ಲಿಷ್ ಮಾಡುತ್ತೆ. ಈ ಸ್ಟಾಕ್ಹೋಮ್ ಸಮ್ಮೇಳನದಲ್ಲಿ ಅನುಸಾರವಾಗಿ ಸ್ಥಾಪಿಸಲಾಗುತ್ತೆ. ಯಾವುದು? UNEP ನ ಕೇಳ್ಬೋದು. UNEP ಯಾವ ಒಂದು ಅನುಸಾರವಾಗಿ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ, ಸ್ಥಾಪನೆ ಮಾಡ್ತೀವಿ ಅಂತ ಕೇಳ್ಬೋದು. ಓಕೆ, ಸ್ಟಾಕ್ಹೋಮ್ ಸಮ್ಮೇಳನದಿಂದ ಆಗ್ತದೆ. ಸೊ ಇದ್ರ ಏನಕ್ಕೆ ಏನು ಅಂತ ತಿಳ್ಕೊಂಡ್ರೆ ಸಾಕು ಸರ್. ಯಾವಾಗಾಯ್ತು, ಏನೋ, ಎಲ್ಲಾಯ್ತು, ಇಷ್ಟೇ ಬೇಕಾಗಿರೋದು ನಮ್ಗೆ ಎಕ್ಸಾಮ್ಗೆ. ನಾನು ಒಂದೊಂದೇ ಲೈನ್ ಅಲ್ಲಿ ಹೇಳ್ಬಿಡ್ಬೋದು, ಬಟ್ ಇಲ್ಲಿ ನಮ್ಗೆ ಗೊತ್ತಿದೆ, ನೀವು ನೋಡಿದ್ರ ರೀಸೆಂಟ್ KS, UPSC, FDA, PSI ಎಲ್ಲ ನೋಡಿದ್ದೀರಾ ಹೆಂಗ್ ಕ್ವಶನ್ಸ್ ಕೇಳ್ತಾನೆ ಅಂತ. ಅದಕ್ಕೆ ಸ್ವಲ್ಪ ಡೀಟೇಲ್ ಆಗಿ ತಗೊಂಡಿದ್ದೀನಿ, ತುಂಬಾ ಡೀಟೇಲ್ ಇಲ್ಲ, ಸ್ವಲ್ಪ ಡೀಟೇಲ್ ಆಗಿ ತಗೊಂಡಿದ್ದೀನಿ. ನೆಕ್ಸ್ಟ್ ಬನ್ನಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು, ಕನ್ವೆನ್ಷನ್ಸ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಆಫ್ ವೈಲ್ಡ್ ಅನಿಮಲ್ಸ್ ಅಂತ, CMS ಅಂತಾನೆ ಇದು ಫೇಮಸ್. ಯಾಕೆಂದ್ರೆ 2020 ಹೋದ ವರ್ಷ ನಮ್ಮ ಭಾರತದಲ್ಲಿ
ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 13. ಓಕೆ, ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ಇದರಲ್ಲಿ ಯಾರ್ಯಾರು ರಾಷ್ಟ್ರಗಳು ಇದಕ್ಕೆ ಒಳಗೊಂಡಿದೆ, ಇದಕ್ಕೆ ಒಪ್ಪಿಗೆ ಸೂಚಿಸಿವೆ, ಅವುಗಳನ್ನ ಸೇರ್ಕೊಂಡಂತ ಒಂದು ಸಮ್ಮೇಳನ ಮಾಡೋದನ್ನ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ, COP ಅಂತ ಕರಿತೀವಿ. ಸೊ ಇದು 13ನೇ ಸಮ್ಮೇಳನ ಭಾರತದಲ್ಲಾಯ್ತು. ಸೊ ಅದ್ರ ಬಗ್ಗೆ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಆಫ್ ವೈಲ್ಡ್ ಅನಿಮಲ್ಸ್ ಏನಿದೆ, ಇದು ಯಾವಾಗ ನಡೀತು, ಇದಕ್ಕೆ ಏನಂತ ಕರಿತೀವಿ, ಇದರ ಉದ್ದೇಶ ಏನು ಅದನ್ನ ತಿಳ್ಕೊಳ್ಳೋಣ. ನೋಡಿ, ಹೆಸರೇ ಹೇಳುವಂತೆ ಕನ್ವೆನ್ಷನ್ ಆಫ್ ಮೈಗ್ರೇಟರಿ ಅಂದ್ರೆ ವಲಸೆ ಬರ್ತಕ್ಕಂತ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕನ್ವೆನ್ಷನ್ ಆಗಿರತಕ್ಕಂಥದ್ದು, ಸಮಾವೇಶ ಆಗಿರ್ತಕ್ಕಂಥದ್ದು. ಅದನ್ನ ಬಾರ್ನ್ ಕನ್ವೆನ್ಷನ್ ಅಂತಾನು ಕೂಡ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು, ಬಾರ್ನ್ ಕನ್ವೆನ್ಷನ್ ಈಸ್ ಆಲ್ಸೋ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಮೈಗ್ರೇಟರೀಸ್ ವಲಸೆ ಜಾತಿಗಳನ್ನ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡಕ್ಕೆ. ನೋಡಿ, ಈ ಪ್ರಾಣಿ ಅಂದ ತಕ್ಷಣ ಇಲ್ಲಿ ಯಾವುದೇ ಆಗಿರ್ಬೋದು, ಜಲಚರ ಆಗಿರ್ಬೋದು ಅದು, ಓಕೆ, ಜಲಚರ ಆಗಿರ್ಬೋದು, ನಾವು ಟೆರೆಸ್ಟ್ರಿಯಲ್ ಅಂತ ಕರಿತೀವಿ, ಭೂಮಿ ಮೇಲೆ ಇರ್ತಕ್ಕಂಥದ್ದಾಗಿರ್ಬೋದು, ಓಕೆ, ಅಥವಾ ಈ ಒಂದು ಹಕ್ಕಿಗಳಾಗಿರ್ಬೋದು, ಪಕ್ಷಿಗಳು, ಓಕೆ. ಸೊ ಯಾವುದೇ ಆಗಿರ್ಬೋದು, 3 ರೀತಿಯಾದ ಒಂದು ಇದರಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿಗಳಾಗಿರ್ಬೋದು ಅದನ್ನ ಸಂರಕ್ಷಣೆ ಮಾಡ್ಬೇಕು ಅಂತ. ಸೊ ಇದು ಜಾರಿಗೆ ಬಂದಿದ್ದು ಯಾವಾಗ, 1983 ಸಮಾವೇಶ ಆಗುತ್ತೆ. ಸೊ ಅವಾಗ ಜಾರಿಗೆ ಬರುತ್ತೆ. 84ರಲ್ಲಿ ಇದಕ್ಕೆ ಒಂದು ಸೆಕ್ರೆಟರಿಯೇಟ್ ಕೂಡ, ಅಂದ್ರೆ ಒಂದು ಸಂಸ್ಥೆ ಕೂಡ ಆಗಿ ಸೆಕ್ರೆಟರಿಯೇಟ್ ಆಗಿ ಸ್ಥಾಪನೆ ಮಾಡ್ತೀವಿ. ಇಲ್ಲಿಗೆ 130ಕ್ಕಿಂತ ಹೆಚ್ಚು ಒಂದು ದೇಶಗಳು ಇದಕ್ಕೆ ಒಪ್ಕೊಂಡು ಈಗ ಸೈನ್ ಹಾಕಿದೆ. ಈಗ ರೀಸೆಂಟ್ ಆಗಿ ನವೆಂಬರ್ ಅಲ್ಲಿ 2019 ಮಾಲ್ಡೀವ್ಸ್ ಸೇರ್ಕೊಂಡಿದೆ. ಎಕ್ಸಾಂಪಲ್ ಕೇಳ್ಬೋದು, 129 ಇತ್ತು. ಈಗ ನಮ್ಮ ಭಾರತದಲ್ಲಿ ಏನು COP 13 ಸಮಾವೇಶ ಮಾಡ್ತೀವಿ, ಸೊ ಅವಾಗ ಅದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ಮಾಲ್ಡೀವ್ಸ್ ಬಂದು ಸೇರ್ಬೋದು. ಈಗ 130 ದೇಶಗಳು ಈ ಒಂದು ಕನ್ವೆನ್ಷನ್ಗೆ ಒಪ್ಪಿಗೆ ಸೂಚಿಸಿವೆ. ಓಕೆ, CMS ಇದು ಯುನೈಟೆಡ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ನ ಅಡಿಯಲ್ಲೇ ಬರ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದೊಂದು ಪಾಯಿಂಟ್ ಇಂಪಾರ್ಟೆಂಟ್. ಈ CMS ಅಂತ ಇದೆಯಲ್ಲ, ನೀವು ನೋಡಿರ್ಬೇಕು. ಈಗ ಯಾವುದೇ ಆದ ಪ್ರಾಣಿಗಳು ಅದು ಅಳಿವಿನಂಚಲ್ಲಿದ್ರೆ, ಓಕೆ, ದುರ್ಬಲವಾಗಿದ್ರೆ, ಎಂಡೇಂಜರ್ಡ್, ಕ್ರಿಟಿಕಲಿ ಡೇಂಜರ್ಡ್ ಅಂತೆಲ್ಲ ಕರಿತೀವಿ, IUCN ಲಿಸ್ಟ್ ಸೇರಿಸ್ತೀವಿ. ಅದೇ ತರ ಈ CMS ಅಲ್ಲೂ ಕೂಡ ನಾವು ಅಪೆಂಡಿಕ್ಸ್ 1 ಅನುಬಂಧ 1, ಅಪೆಂಡಿಕ್ಸ್ 2 ಅಂತ ಮಾಡ್ಕೊಂಡಿದೀವಿ. ಸೊ ಈ ಅಡಿಯಲ್ಲಿ ಏನಾಗುತ್ತೆ, ಈ ಮೈಗ್ರೇಟರಿ ಸ್ಪೀಶೀಸ್ ಬರುತ್ತಲ್ಲ. ಈಗ ಮೈಗ್ರೇಟರಿ ಸ್ಪೀಶೀಸ್ ಅಂದ್ರೆ ಇಷ್ಟೇ ಸರ್. ಈಗ ನಮ್ಮ ಪ್ರಪಂಚ ತಗೊಂಡ್ರೆ ಈಗ ಭಾರತ ಇಲ್ಲಿದೆ, ಇಲ್ಲಿ ಎಲ್ಲೋ ರಷ್ಯಾ ಇದೆ, ಆಫ್ರಿಕಾ ಇದೆ, ಅಮೆರಿಕ ಇದೆ, ಇಲ್ಲಿ ಆಫ್ರಿಕಾ ಇದೆ, ಇಲ್ಲಿ ಅಮೆರಿಕ ಇದೆ. ಇಲ್ಲಿಂದ ಹಾರ್ಕೊಂಡು ಬರುತ್ತೆ. ಕಾಲಕ್ಕೆ ತಕ್ಕಂತೆ, ಆ ಚಳಿಗಾಲ ಮಳೆಗಳ ತಕ್ಕಂತೆ ಹಾರ್ಕೊಂಡು ಬರುತ್ತೆ, ಇಲ್ಲಿಂದ ಆಫ್ರಿಕಾ ತನಕ ಹೋಗುತ್ತದು. ಓಕೆ, ಸೊ ಇದನ್ನ ಸಂರಕ್ಷಣೆ ಮಾಡ್ಬೇಕು, ಕೊಲ್ಲಬಾರ್ದು. ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು, ನಾವು ಹಾಳು ಮಾಡಬಾರ್ದು. ಇಷ್ಟೇ ಇದ್ರ ಮೇನ್ ಉದ್ದೇಶ. ಸೊ ಇಲ್ಲಿ ಅಪೆಂಡಿಕ್ಸ್ 1 ಲಿಸ್ಟ್ ಅಲ್ಲಿ ಒಂದಷ್ಟು ಜಾತಿಗಳನ್ನ ಸೇರಿಸಿರ್ತವೆ. ಎಂತ ಜಾತಿಗಳನ್ನ ಒಂದು ಪಕ್ಷಿಗಳನ್ನ ಸೇರಿಸಿರ್ತಾರೆ ಅಂದ್ರೆ, ಅಳಿವಿನಂಚಲ್ಲಿ ಇರ್ತಕ್ಕಂಥ ವಲಸೆ ಜಾತಿಗಳನ್ನ ಇದಕ್ಕೆ ಸೇರಿಸ್ತಾರೆ. ಅಪೆಂಡಿಕ್ಸ್ 2 ಅನುಬಂಧ 2 ಅಂತಕ್ಕಂಥದ್ದು ಏನು ಅಂತಂದ್ರೆ, ಇಲ್ಲಿ ಯಾವ್ದಾದ್ರೂ ಒಂದು ಪಕ್ಷಿ ಆಗಿರ್ಬೋದು, ಯಾವ್ದೋ ಒಂದು ಜಾತಿಯ ಪ್ರಾಣಿ ಆಗಿರ್ಬೋದು, ಅದು ವೆರಿ ಇಂಪಾರ್ಟೆಂಟ್, ನಶಿಸಿ ಹೋಗ್ಬೋದು ಮುಂದೆ. ಓಕೆ, ಮುಂದೆ ಅದು ನಶಿಸಿ ಹೋಗ್ಬೋದು. ನೋಡಿ, ಪ್ರತಿಕೂಲವಾದ ಸಂರಕ್ಷಣಾ ಸ್ಥಿತಿ ಹೊಂದಿರುವ ಮತ್ತು ಅವುಗಳ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಗತ್ಯ ಇರುವ ವಲಸೆ ಜಾತಿಗಳನ್ನು ಪಟ್ಟಿ ಮಾಡಲಾಗುತ್ತದೆ. ಅಂದ್ರೆ ಅದನ್ನ ಕನ್ಸರ್ವ್ ಮಾಡ್ಲೇಬೇಕು, ಮುಂದೆ ನಶಿಸಿ ಹೋಗುತ್ತೆ ಅಂತದ್ನ ಅಪೆಂಡಿಕ್ಸ್ 2 ಇದಕ್ಕೆ ಹಾಕ್ತಿವಿ. ಅರ್ಥ ಆಗ್ತಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಮೈಗ್ರೇಟರಿ ಸ್ಪೀಶೀಸ್ ಅಂದ್ರೆ ಗೊತ್ತಾಯ್ತಲ್ಲ, ವಲಸೆ ಪ್ರಭೇದಗಳು ಅಂತ ಕರಿತೀವಿ. ಅಂದ್ರೆ ಆ ಆಹಾರ, ತಾಪಮಾನ ಅದಕ್ಕೆ ತಕ್ಕಂತೆ ಆಶ್ರಯ ಹುಡ್ಕೊಂಡು ಒಂದು ರಾಷ್ಟ್ರದಿಂದ ಒಂದು ರಾಷ್ಟ್ರಕ್ಕೆ ಗಡಿ ಮೀರಿ ಬರ್ತಕ್ಕಂಥದ್ನ ವಲಸೆ ಪ್ರಾಣಿಗಳು ಅಂತ ಕರಿತೀವಿ. ಸೊ ಇದು CMS ಅಂದ್ರೆ ಕನ್ವೆನ್ಷನ್ಸ್ ಆಫ್ ಮೈಗ್ರೇಟರಿ ಸ್ಪೀಶೀಸ್ ಆಫ್ ವೈಲ್ಡ್ ಅನಿಮಲ್ಸ್, ಕನ್ನಡದಲ್ಲಿ ಕಾಡು ಪ್ರಾಣಿಗಳ ವಲಸೆ ಜಾತಿಯ ಸಮಾವೇಶ ಅಂತ ಕರಿತೀವಿ. ಹಾಗಾದ್ರೆ ಇದಕ್ಕೆ CMS 1983 ಆಯ್ತು. ನೋಡಿ, ಇಲ್ಲಿ ನೋಡಿ, ಜಾರಿ ಆದ ವರ್ಷ 84ರಲ್ಲಿ ಸ್ಥಾಪನೆ ಮಾಡಾಯ್ತು. ಕನ್ವೆನ್ಷನ್ 83 ಆಯ್ತು. 84ರಲ್ಲಿ ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಸೆಕ್ರೆಟರಿನ ಸ್ಥಾಪನೆ ಮಾಡ್ಕೊಂಡ್ವಿ 84ರಲ್ಲಿ. ಓಕೆ, ಸಮಾವೇಶ ಆಗಿದೆ 83ರಲ್ಲಿ. ಸೊ ಇಲ್ಲಿ ಭಾರತಕ್ಕೆ ಇದಕ್ಕೆ ಏನ್ ಸಂಬಂಧ, ವೆರಿ ಇಂಪಾರ್ಟೆಂಟ್. ಭಾರತ 1983ರಿಂದ ಅವಾಗ ಯಾವಾಗ ಸಮಾವೇಶ ಆಗುತ್ತಲ್ಲ ಸರ್, ಅವಾಗ್ಲಿಂದ ಅದಕ್ಕೆ ಒಂದು ಪಾರ್ಟಿ, ಅಂದ್ರೆ ಒಂದು ದೇಶ, ಅದಕ್ಕೆ ಸಮಾವೇಶಕ್ಕೆ ಒಪ್ಪಿಗೆ ಮಾಡಿರ್ತಕ್ಕಂಥ ದೇಶ. ಯಾಕಂದ್ರೆ ನಾವು ಭಾರತಕ್ಕೂ ಕೂಡ ಸಾಗರ ಆಮೆಗಳು ಬರುತ್ತೆ. ನಿಮ್ಗೆ ಗೊತ್ತಿಲ್ಲ, ಒರಿಸ್ಸಾ ತೀರಗಳಲ್ಲಿ ನಮ್ಮ ಭಾರತ ಒರಿಸ್ಸಾ ತೀರಗಳು ಬಂದು ಆಮೆಗಳು ಮೊಟ್ಟೆ ಇಡ್ತವೆ, ಸಾಗರ ಆಮೆಗಳು, ಮೆರೀನ್ ಟರ್ಟಲ್ಸ್ ಅಂತ ಕರಿತೀವಿ. ಡುಗಾಂಗ್ಸ್ಗೂ ಕೂಡ ವೆರಿ ಇಂಪಾರ್ಟೆಂಟ್. ನೋಡಿ, ಈ ಡುಗಾಂಗ್ಸ್ ಈಗಲೂ ಕೂಡ ನ್ಯೂಸ್ ಅಲ್ಲಿ ಇತ್ತು. ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಅಲ್ಲಿ ಮಾಡಿದ್ದೀನಿ. ಯಾವ್ದು ಸರ್ ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಅಂದ್ರೆ ಸೆಪ್ಟೆಂಬರ್ ಕರೆಂಟ್ ಅಫೇರ್, ಮಂತ್ಲಿ ಕರೆಂಟ್ ಅಫೇರ್ ಹೇಳಿದೀನಿ. ಯಾಕಂದ್ರೆ ತಮಿಳ್ನಾಡು ಹತ್ರ ಇರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಡುಗಾಂಗ್ಸ್ಗೆ ನ್ಯಾಷನಲ್ ಪಾರ್ಕ್ ನ ಮಾಡಿದ್ದಾರೆ. ಈ ಡುಗಾಂಗ್ಸ್ ಅಂದ್ರೆ ಏನು ಅಂದ್ರೆ ಸಿ ಕೌ ಅಂತ ಕರಿತೀವಿ. ಅಂದ್ರೆ ನಮ್ಗೆ ಒಂಥರ ತಿಮಿಂಗ್ಲ ತರ ಕಾಣುತ್ತೆ, ಆದ್ರೆ ಅಲ್ಲ ಅದು. ಓಕೆ, ಅದನ್ನ ಡುಗಾಂಗ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ನಮ್ಮ ರಾಷ್ಟ್ರಕ್ಕೆ ಜಲಚರಗಳಾಗಿರ್ಬೋದು, ಆಮೆಗಳಾಗಿರ್ಬೋದು, ಸೈಬೀರಿಯನ್ ಕ್ರೇನ್, ಸೈಬೀರಿಯಾದಿಂದ ಬರುತ್ತೆ ಇದು.
ವಲಸೆ ಆಗಿ ನಮ್ಮ ಗುಜರಾತ್, ರಾಜಸ್ಥಾನ ಈ ಕಡೆ ಇವು ಮಧ್ಯಪ್ರದೇಶ ಅಲ್ಲಿ ವಲಸೆ ಬರ್ತವೆ. ಸೊ ಅದನ್ನ ನಾವು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಯಾವ ಯಾವ ವರ್ಷದಲ್ಲಿ ಅದಕ್ಕೆ ರಕ್ಷಣೆ ಕೊಡ್ತೀವಿ ಅಂತ ನಾವು ಕೂಡ ಸಹಿ ಹಾಕಿದ್ದೀವಿ. ಓಕೆ, ಸೊ ಇಲ್ಲಿ ನಮ್ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಭೂ ಪ್ರದೇಶದಲ್ಲಿ 2.4% ನಮ್ಮ ದೇಶ ಹೊಂದಿದೆ. ಅದರಲ್ಲಿ 8% ಅಷ್ಟು ನಮಗೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯ ಇರ್ತಕ್ಕಂಥ ಪಕ್ಷಿ ಪ್ರಾಣಿಗಳು ನಮ್ಮ ಒಂದು ದೇಶಕ್ಕೆ ಬರ್ತವೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಸೊ ಇಲ್ಲಿ ಅದಕ್ಕೋಸ್ಕರ ಏನ್ ಮಾಡಿದೆ ಸರ್, ಭಾರತದಲ್ಲಿ ಈಗ ರೀಸೆಂಟ್ ಆಗಿ ಅಮೂರ್ ಫಾಲ್ಕಾನ್ ಆಗಿರ್ಬೋದು, ಬಾರ್ ಹೆಡೆಡ್ ಬಾತುಕೋಳಿ ಆಗಿರ್ಬೋದು, ಕಪ್ಪು ನೆಕ್ ಕ್ರೇನ್ಸ್ ನೋಡಿ, ಬ್ಲಾಕ್ ನೆಕ್ ಕ್ರೇನ್ಸ್ ಆಗಿರ್ಬೋದು, ವೇಲ್ಸ್ ಆಗಿರ್ಬೋದು, ಡುಗಾಂಗ್ಸ್ ಆಗಿರ್ಬೋದು, ಇದನ್ನೆಲ್ಲ ಸಂರಕ್ಷಣೆ ಮಾಡ್ತೀವಿ, ಟೆಂಪರರಿ ಶೆಲ್ಟರ್ ಕೊಡ್ತೀವಿ ಅಂತ ನಾವು ಒಪ್ಕೊಂಡಿದೀವಿ. ಸೊ ಈಗ ರೀಸೆಂಟ್ ಆಗಿ 2020ರಲ್ಲಿ ನಮಗೆ COP13 ಸಮಾವೇಶ ಭಾರತದಲ್ಲಿ ಆಗುತ್ತೆ. ಇದ್ರ ಬಗ್ಗೆ ಎಕ್ಸಾಂಪಲ್ ಕೇಳ್ತಾರೆ. ಭಾರತದಲ್ಲಿ ಎಲ್ಲಾಯ್ತು ಸರ್? ಗಾಂಧಿನಗರದಲ್ಲಿ ಆಗುತ್ತೆ. ಗಾಂಧಿ ನಗರ ಅದೆಲ್ಲಿದೆ ಸರ್? ಅದು ನಮ್ಗೆ ಇರೋದು ಇಲ್ಲಿ ಸರ್, ಗುಜರಾತ್ ಅಲ್ಲಿ ಆಗುತ್ತೆ ಗಾಂಧಿನಗರ. ಸೊ ಈ ಸಮ್ಮೇಳನ ಇದೆಯಲ್ಲ, ಈ ಸಮ್ಮೇಳನದ ಒಂದು ಥೀಮ್ ಏನು ಅಂತ ಕೇಳ್ಬೋದು. ಇಲ್ಲಿ ನೋಡಿ, ಥೀಮ್ ಕೇಳ್ಬೋದು, ವಿಷಯ ಥೀಮ್ ಏನು ಅಂತ ಕೇಳ್ಬೋದು. ಕನ್ನಡದಲ್ಲೂ ಕೊಟ್ಟಿದ್ದೀನಿ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಮೈಗ್ರೇಟರಿ ಸ್ಪೀಶೀಸ್ ಕನೆಕ್ಟ್ ಟು ದ ಪ್ಲಾನೆಟ್ ಅಂಡ್ ಟುಗೆದರ್ ವಿ ವೆಲ್ಕಮ್ ದೆಮ್ ಹೋಮ್ ಅಂತ. ಅಂದ್ರೆ ವಲಸೆ ಜಾತಿಗಳ ಗ್ರಹಗಳನ್ನು ಸಂಪರ್ಕಿಸಿದ, ಗ್ರಹಗಳು ಅಂದ್ರೆ ನಮ್ಮ ಭೂಮಿಯ ಒಂದು ಪ್ರದೇಶಗಳನ್ನ ಸಂಪರ್ಕಿಸುತ್ತವೆ ಮತ್ತು ಒಟ್ಟಿಗೆ ನಾವು ಅವರನ್ನು ಮನೆಗೆ ಸ್ವಾಗತಿಸುತ್ತೇವೆ ಅಂತ. ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ, ಮೈಗ್ರೇಟರಿ ಸ್ಪೀಶೀಸ್ ಕನೆಕ್ಟ್ ದ ಪ್ಲಾನೆಟ್ ಅಂಡ್ ಟುಗೆದರ್ ವಿ ವೆಲ್ಕಮ್ ದೆಮ್ ಟು ಹೋಮ್ ಅಂತ. ಸೊ ಇದು ಈ ಥೀಮ್ ಭಾರತದಲ್ಲಿ ಆಗಿರ್ತಕ್ಕಂಥ 2020ರ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP13 CMS ಅಂತ ಕರಿತೀವಿ. ಓಕೆ, ಯಾವ್ದು CMS ಅಂದ್ರೆ ಕನ್ವೆನ್ಷನ್ ಆನ್ ಮೈಗ್ರೇಟರಿ ಸ್ಪೀಶೀಸ್ ಅಂತ. ಇದು ಗಾಂಧಿನಗರ ಭಾರತದಲ್ಲಿ ಆಗಿರ್ತಕ್ಕಂಥ ಒಂದು ಸಮ್ಮೇಳನ ರೀಸೆಂಟ್ ಆಗಿ 2020 ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಸೊ ಈ ಸಮ್ಮೇಳನದಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನು ಅಂದ್ರೆ ಮಸ್ಕಟ್ ಏನು ಅಂತ ಕೇಳ್ತಾನೆ. ಮಸ್ಕಟ್ ಅಂತಂದ್ರೆ ಒಂದು ರೀತಿ ಅದು ಸಿಂಬಲ್, ಇದು ಸಿಂಬಲ್ ಏನು, ಗಿಬಿ ಅಂತ ಕರಿತೀವಿ. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಕೇಳಬಹುದು. ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಮಸ್ಕಟ್ ಅಂತ ಕರಿತೀವಿ. ಮತ್ತೆ ಕೋಲಾನು ಕೂಡ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೋಡಿ, ಈ ಸಿಂಬಲ್ ಇದೆಯಲ್ಲ, ಈ ರೌಂಡ್, ಇದು ಕೋಲಾ. ಇವೆರಡು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಓಕೆ, ಗ್ರೂಪ್ ಸಿಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಈ COP13ನಲ್ಲಿ ನಾವು ಸಮಾವೇಶ ಮಾಡಿದ್ವಲ್ಲ ಸರ್, ಇಲ್ಲಿ ನಾವು ಮುಖ್ಯವಾಗಿ 10 ಪ್ರಭೇದಗಳನ್ನ ಈ ಒಂದು ಲಿಸ್ಟ್ ಗೆ ಸೇರಿಸ್ತೀವಿ ನಾವು. ಯಾವ್ದು 10 ಪ್ರಭೇದ ಅಂದ್ರೆ ಭಾರತದ 3 ಪ್ರಭೇದಗಳು: ಏಷ್ಯನ್ ಎಲಿಫೆಂಟು, ಬೆಂಗಾಲ್ ಫ್ಲೋರಿಕಾನು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಗಿಬಿ ಅಂತ ಅದಕ್ಕೆ ಕರೀತೀವಿ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದು ಬೆಂಗಾಲ್ ಫ್ಲೋರಿಕಾನು, ಮತ್ತೆ ನಮ್ಮ ಒಂದು ಇದು ಏನೋ ಆನೆ, ಏಷ್ಯನ್ ಎಲಿಫೆಂಟ್. ಅದು ಬಿಟ್ಟು ಬೇರೆ ರಾಷ್ಟ್ರದ 7 ಕೂಡ ನಾವು ಭಾರತದವರು ಸೇರಿಸ್ತೀವಿ. ಅಂದ್ರೆ ವಲಸೆ ಪ್ರಾಣಿಗಳು ಅಂತೇಳಿ. ಜಾಗ್ವಾರ್ ಆಗಿರ್ಬೋದು, ವೈಟ್ ಶಾರ್ಕ್ ಬ್ರೆಜಿಲ್ ಆಗಿರ್ಬೋದು, ಲಿಟಲ್ ಬಸ್ಟರ್ಡ್ ಆಗಿರ್ಬೋದು, ಯೂರಿಯಲ್ ಆಗಿರ್ಬೋದು, ಆಂಟಿಪೋಡಿಯನ್ ಆಗಿರ್ಬೋದು, ಇಲ್ಲಿ ಕೊಟ್ಟಿದೆ ನೋಡಿ. 10 ಏನಿದೆ, 10ಗಳನ್ನ ಲಿಸ್ಟ್ ಗೆ ಸೇರಿಸ್ತೀವಿ. ನ್ಯೂ ಸ್ಪೀಶೀಸ್ ಪ್ರೊಟೆಕ್ಷನ್ ಮಾಡಬೇಕು ಅಂಡರ್ CMS ಅಡಿಲಿ ಅಂತ ಹೇಳಿ. ಇಲ್ಲಿ ನಮ್ಗೆ ಏನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಭಾರತ ಎಷ್ಟು ಪ್ರಾಣಿಗಳನ್ನ ಸೇರಿಸು ಅಂತ ಕೇಳ್ಬೋದು. 10 ಪ್ರಾಣಿಗಳು. ಅದರಲ್ಲಿ ಭಾರತದ್ದು ಯಾವುದು ಅಂದ್ರೆ ಏಷ್ಯನ್ ಎಲಿಫೆಂಟ್, ಬೆಂಗಾಲ್ ಫ್ಲೋರಿಕಾನು, ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇನ್ನೇನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾನೆ ಅಂತಂದ್ರೆ ಮಸ್ಕಟ್ ಅಂದ್ರೆ ಆ ಒಂದು ಸಿಂಬಲ್ ಏನಾಗಿತ್ತು ಈ ಒಂದು COP13 ಸಮಾವೇಶ ಏನ್ ನಡೀತು ಅದರಲ್ಲಿ ಅಂತ ಕೇಳ್ಬೋದು. ಇದು ಸಿಂಬಲ್ ಏನು ಅಂತಂದ್ರೆ ನಮ್ಮ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ. ಮತ್ತೆ ಈ ಕೋಲಾದ ಬಗ್ಗೆ ನಾನು ಮಾತಾಡ್ತೀನಿ. ಇಲ್ಲಿ ಲೋಗೋ ಯಾವುದು ಅಂತ ಕೇಳಿದ್ರೆ ಇದು ಲೋಗೋ ಕೋಲಾ. ಓಕೆ, ಇದು ಮಸ್ಕಟ್. ಈಗ ನಾವೇನು ಒಲಿಂಪಿಕ್ ಅಲ್ಲಿ ಮಸ್ಕಟ್ ಏನು ಅಂತ ನಾವು ನೋಡಿದ್ವಿ, ಹಾಗೆ ಇದು ಮಸ್ಕಟ್. ಇದು ಕೋಲಾ ಇದೆಯಲ್ಲ, ಇದು ಈ ಸಿಂಬಲ್. ಕೋಲಾ ಅಂದ್ರೆ ಏನು ಅಂದ್ರೆ ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಸಾಂಪ್ರದಾಯಿಕ ಕಲಾಕೃತಿ ಅದು. ಅಮೂರ್ ಫಾಲ್ಕಾನ್ಸ್, ಇಲ್ಲಿ ನೋಡಿ, ಫಾಲ್ಕಾನ್ಸ್ ಅಂದ್ರೆ ಏನು ನಾವು ಹದ್ದು ಅಂತ ಹೇಳ್ತೀವ, ಅದು ಮತ್ತೆ ಸಾಗರದ ಆಮೆಗಳಂತಹ ಭಾರತದ ಪ್ರಮುಖ ವಲಸೆ ಜಾತಿಗಳನ್ನು ಚಿತ್ರ ಮಾಡ್ತೀವಿ. ಇದು ಚಿತ್ರಿಸಿರ್ತಕ್ಕಂಥ ಒಂದು ಕೋಲಾ ಅಂತ ಕರಿತೀವಿ. ಇದು ದಕ್ಷಿಣ ಭಾರತದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ ನಾವು ಇದನ್ನ ಹೆಚ್ಚಾಗಿ ಚಿತ್ರ ಮಾಡ್ತಾರೆ. ಸೊ ಆ ಕೋಲಾನ ಲೋಗೋ ಆಗಿ ಯೂಸ್ ಮಾಡ್ಕೊಂಡಿದ್ವಿ. ಮತ್ತೆ ಮಸ್ಕಟ್ ಆಗಿ ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಯೂಸ್ ಮಾಡಿದ್ವಿ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಿದೆ ಸರ್, ಜಿಬ್ ಅಂತ ಏನ್ ಕರಿತೀವಿ, ಇದು IUCN ಅಲ್ಲಿ ಯಾವ ಲಿಸ್ಟ್ ಅಲ್ಲಿ ಇದೆ ಅಂತ ಕೇಳ್ಬೋದು. IUCN ಅಡಿಯಲ್ಲಿ ಇದು ಅಂದ್ರೆ ನಮ್ಮ ಕೆಂಪು ಪುಸ್ತಕದಲ್ಲಿ ಯಾವ ಲಿಸ್ಟ್ ಅಡಿಯಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಸೊ ಇದು ಯಾವ ಲಿಸ್ಟ್ ಅಲ್ಲಿ ಬರುತ್ತೆ ಅಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್. ಯಾಕಂದ್ರೆ ನ್ಯೂಸ್ ಅಲ್ಲಿ ಇದೆಯಲ್ಲ, ಎಂಡೇಂಜರ್ಡ್ ಅಂದ್ರೇನು, ತೀವ್ರವಾಗಿ ಹಿಂದುಳಿದಿದೆ ಅಂತ. ತೀವ್ರವಾಗಿ ಎಂಡೇಂಜರ್ಡ್ ಅಂದ್ರೆ ದುರ್ಬಲ ಅಂತ ಹೇಳ್ಬೋದಲ್ವಾ, ತೀವ್ರವಾಗಿ ದುರ್ಬಲ ಅಂತ ಹೇಳ್ಬೋದು. ಸೊ ಈ ಒಂದು ಲಿಸ್ಟ್ಗೆ ಸೇರಿರ್ತಕ್ಕಂಥದ್ದು.
ಓಕೆ, ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ಏನ್ ಥೀಮ್ ಇತ್ತು ಅಂತ ಹೇಳಿ. ಈಗ ನೆಕ್ಸ್ಟ್ CMS ಚೀನಾದಲ್ಲಿ ನಡೆಯುತ್ತೆ 2021ರಲ್ಲಿ ಆಕ್ಚುಲಿ ಈಗ ನಡಿಬೇಕಾಗಿತ್ತು. ಸೊ ನೋಡೋಣ ಇದ್ರ ಬಗ್ಗೆ ಏನಾಯ್ತು ಅಂತ ನ್ಯೂಸ್ ಬಂದಿಲ್ಲ. ನೆಕ್ಸ್ಟ್ ಬನ್ನಿ ಸರ್. ಸೊ ಓಕೆ, ಸೊ ಇದನ್ನ ಇಲ್ಲಿಗೆ ಏನ್ ಮಾಡ್ತೀನಿ ಪಾರ್ಟ್ 1. ಪಾರ್ಟ್ 2 ನಾನು ಏನ್ ಮಾಡ್ತೀನಿ ಸರ್, ಮುಂದಕ್ಕೆ ತಗೊಂಡ್ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಇದೆ. ಅರ್ತ್ ಸಮಿಟ್ ಆಗಿರ್ಬೋದು, ನಮ್ಮ ಮತ್ತೆ ಕ್ಯೂಟೋ ಪ್ರೋಟೋಕಾಲ್ ಆಗಿರ್ಬೋದು, ಕಾರ್ಟಿಜನ್ ಪ್ರೋಟೋಕಾಲ್ ಆಗಿರ್ಬೋದು. ಸೊ ಏನೇನಿದೆ ಸಮಾವೇಶಗಳು ಅಪ್ ಟು ಡೇಟ್ 2020 ನೋಡಿ, ನಾನು ಆ ಒಂದು ಇದ್ರಲ್ಲೇ ಕರೆಂಟ್ ಅಫೇರ್ ಕವರ್ ಮಾಡ್ತೀನಿ. ನೋಡಿ ಇದು ಕರೆಂಟ್ ಅಫೇರ್ 2020ರಲ್ಲಿ ಆಗಿರೋದು. ಸೊ ಆ ಅಡಿಯಲ್ಲಿ ನಾನು ಕರೆಂಟ್ ಅಫೇರ್ ಕೂಡ ಕವರ್ ಮಾಡ್ತಾ ಇದನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಒಂದು 3 ಇಂದ 4 ವಿಡಿಯೋಗಳಲ್ಲಿ. ಓಕೆ, ಸೊ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಶೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.